ಯಾವ ನನ್ನ ಮಗ ಬರೀತಾನೆ ಪ್ರಿಪರೇಟರಿ ಎಕ್ಸಾಮ್ನ. ಕಾಪಿ ಮಾಡಿದ್ರೆ ಆಯ್ತು ಬಿಡು. ಅದೇ ಹಾಯ್ ಅಭಿ ನಿನ್ ಬಾನು ಜೊತೆ ಸ್ಟೈಲ್ ಅಲ್ಲಿ ನಡ್ಕೊಂಡ್ ಬರ್ತಿರೋ ಶ್ಯಾಮ ಏನಾದ್ರು ನೋಡಿದ್ರೆ ಹೊಟ್ಟೆ ಉರ್ಕೊಬಿಡ್ತಾನ ಕಣ. ಗರ್ತಿ ಗಂಡ್ ಮಗು ಆದ್ರೆ ಮುಂಡೆ ಮುಲ್ಕಾಡಲ್ಲಂತೆ. ಸುಮ್ನಿರಲಿ ನೋಡ, ನೀನ್ ಡ್ಯೂಯೆಟ್ ಗೇಟ್ ಎಲ್ಲ ಹಾಡಿ ನಿನ್ನ ಪ್ರೇಮ ಕಥೆನ ಒಂದ್ ಹಂತಕ್ಕೆ ತಂದು ಇಟ್ಟಿದ್ಯಾ, ಅದಕ್ಕೊಂದು ಟ್ರೀಟ್ ಕೊಡ್ಬೇಕು ಅಷ್ಟೇ. ನೀನ್ ಒಳ್ಳೆ ಇಲ್ಲೇ ಟ್ರೀಟ್ ಕೇಳ್ಬಿಟ್ರೆ ಡಬ್ಬಾ ಕ್ಯಾಂಟೀನ್ ಕರ್ಕೊಂಡೋಗಿ ಕಾಫಿ ಟೀ ಎಲ್ಲ ಮುಗಿಸ್ಬಿಡ್ತಾಳ ಅಷ್ಟೇ. ಅವೆಲ್ಲ ಬೇಡಮ್ಮ, ಒಳ್ಳೆ ಚಿರೋಟಿ ಊಟ ಹಾಕ್ಸು. ನಮ್ಮಲ್ಲಿ ಚಿರೋಟಿ ಊಟ ಇಲ್ರಿ, ನಾವು ಬಿರಿಯಾನಿ ಮಾಡಿಸ್ತೀವಿ. ಅದು ನಮ್ಗೆ ಗೊತ್ತ್ರಿ. ದೇವ್ರು ತಿನ್ನಕ್ಕೆ ಅಂತ ಹಣ್ಣು ತರಕಾರಿ ಕೊಟ್ಟಿರುವಾಗ ಪ್ರಾಣಿ ಹಿಂಸೆ ಮಾಡೋದು ತಪ್ಪಲ್ವೇನ್ರಿ? ಕರೆಕ್ಟ್. ಅದಕ್ಕೆ ಜಾರ್ಜ್ ಬರ್ನಾರ್ಡ್ ಶಾ ಹೇಳಿರೋದು, ಮೈ ಸ್ಟಮಕ್ ಈಸ್ ನಾಟ್ ಅ ಬರಿಯಲ್ ಗ್ರೌಂಡ್ ಫಾರ್ ಡೆಡ್ ಅನಿಮಲ್ಸ್ ಅಂತ. ನಮ್ ಶಾಮಂಗೆ ಯಾರು 5 ಜನ ಹಾಕೊಂಡು ತುಂಬಾ ಹೊಡಿತಾ ಇದ್ದಾರೆ. ಎಷ್ಟು ಬೂತ್ ಹತ್ರ ಬರ್ರೋ. ಅವಳ ಜೊತೆ ಮಾತಾಡೋದಿರ್ಲಿ, ಅವಳನ್ನ ನೋಡಿದ್ರೇನೆ ನಿನ್ ತಲೆ ಕಾರ್ಪೊರೇಷನ್ ತೊಟ್ಟಿಲ್ ಬಿದ್ದಿರುತ್ತೆ, ಗೊತ್ತಾಯ್ತಾ? ಅಣ್ಣ ಬೇಡಣ್ಣ ಪ್ಲೀಸ್. ಒಂದ್ ನಿಮಿಷ, ಯಾರ್ ನೀವು? ಏನ್ ಮಾಡ್ತಿದ್ದೀರಾ? ಅವನ್ ಯಾಕೆ ಹೊಡಿತಾ ಇದ್ದೀರಾ? ಈ ನನ್ ಮಗ ಲವ್ ಮಾಡೋದಕ್ಕೆ ನನ್ ತಂಗಿನೇ ಸಿಕ್ಕದ್ಲಾ? ಅಪ್ಪ ತಡಿ ಸ್ವಾತಿ, ನೀನು ಲವ್ ಮಾಡ್ತಿದ್ಯಾ? ಹೆದರ್ಕೋಬೇಡ, ಧೈರ್ಯವಾಗಿ ಹೇಳು, ಲವ್ ಮಾಡ್ತಿದ್ಯಾ? ನೋಡಿದ್ರ ಸರ್, ಲವ್ ಮಾಡ್ತಿದ್ದಾರೆ ಬಿಡಿ, ನಾವೇನ್ ಮಾಡಕ್ಕಾಗತ್ತೆ, ನೀವು ಹೊಡಿ. ನೀನ್ ಯಾರೋ ಇದನ್ನೆಲ್ಲ ಕೇಳೋಕೆ? ನಾನ್ ಯಾರಾದ್ರೂ ನಿಮ್ಗೆ ಏನ್ ಹೇಳಿ? ಕಾಲೇಜ್ ಕ್ಯಾಂಪಸ್ ಒಳಗಡೆ ಬಂದು ಈ ತರ ಗಲಾಟೆ ಮಾಡೋದು ಸರಿಯಲ್ಲ. ಮಾಡಿದ್ರೆ ಏನ್ ಮಾಡ್ತೀಯಾ? ನೀವ್ ಈ ತರ ಪ್ರಶ್ನೆ ಕೇಳಿದ್ರೆ ನಾನು ಏನ್ ಹೇಳಿ? ಈಗ ಏನು, ನೀವ್ ಇವ್ನು ಹೊಡಿಬೇಕಾ? ಹೌದು, ಹೊಡಿರಿ. ನೀ ಸುಮ್ನಿರ, ಹೊಡಿಯೋಣ. ಏನೋ ಚಾಲೆಂಜ್ ಮಾಡ್ತಾ ಇದೀಯಾ? ಹೌದಣ್ಣ, ಚಾಲೆಂಜ್ ಮಾಡ್ತಿದ್ದೀನಿ. ಅವ್ನಿಗೆ ಒಂದ್ ಏಟ್ನಾದ್ರೂ ಹೊಡಿರಿ ನೋಡೋಣ. ತಲೆ ಸುತ್ತಾ ಇದೆ. ಇರ, ಈಗೇನು ಅವ್ನು ಹೊಡಿಯಕ್ಕಾಗ್ಲಿಲ್ಲ, ನನಗೆ ಹೊಡಿತೀಯಾ? ಹೊಡಿತೀಯಾ? ನನಗೆ ಹೊಡಿತೀಯಾ? ಹೊಡಿ ಹೊಡಿ. ಪೊಲೀಸ್ ಬರ್ತಾ ಇದಾರೆ. ಹಬ್ಬ ಕರೆಕ್ಟ್ ಆಗಿ ಕಳಿಸ್ದ. ಯಾರು? ಚಂದ್ರ. ನಾನೇ ಹೇಳಿ ಕಳ್ಸಿದ್ನಲ್ಲ. ನೀನ್ ಕಳ್ಸಿದ್ದ? ಸೇಫ್ಟಿಗೆ ಕೊಡ್ರ ನನ್ ಮಗನಿಗೆ. ಅಯ್ಯೋ ಏನ್ರಯ್ಯ, ನೀವು ಕಾಲೇಜಿಗೆ ಬರೋದು ಓದೋದಿಕ್ಕ ಇಲ್ಲ ಗೂಂಡಾಯಿಸಂ ಮಾಡೋದಿಕ್ಕ? ಇದ್ರಾಗ ಅಭಿದೇನ್ ತಪ್ಪೈತ್ರಿ? ಓಡೋಗ್ತಿದ್ದವ್ರನ್ನ ನೋಡ್ಕೊಂಡು ಕುಂತಿದ್ರಲ್ಲ. ನೀ ಸುಮ್ನಿರು. ಅವ್ರ ನಮ್ ಕಾಲೇಜ್ ಹುಡುಗಂಗ ಹೊಡೆದು ಗಲಾಟೆ ಮಾಡಿದ್ದು. ಏನ್ ನಿನ್ನ ಹೆಸರು? ಅದೆಲ್ಲ ನಿಮಗೆ ಯಾಕೆ? ನಮಗ್ ನ್ಯಾಯ ಬೇಕ್ರಿ ಅಲ್ವಾ? ಪರವಾಗಿಲ್ವೇ, ಜೋರಾಗೆ ಇದ್ಯಾ. ನನಗ್ ಗೊತ್ತಿರೋ ಹಾಗೆ ಹುಡುಗಿರು ಧೈರ್ಯವಾಗಿ ಮಾತಾಡೋದು 2 ಸಲ. ಒಂದು ಮಾನ ಹೋಗುವಾಗ, ಇನ್ನೊಂದು
ಪ್ರೀತಿಲಿ ಸಿಕ್ಕಾಕೊಂಡು ನರಳುವಾಗ. ನಿಮ್ದೇನು ಪ್ರೀತಿನಾ? ಏಯ್, ಹಾಂ ಲವ್ವಾ? ಹಾಂ ಹಾಗೇನಿಲ್ಲ ಸರ್. ಏನಿಲ್ಲ. ಹೌದ್ರಿ, ನಾವು ಪ್ರೀತಿಸ್ತಾ ಇದೀವಿ, ಮದ್ವೆನೂ ಆಗ್ಬೇಕು ಅಂತ ಅನ್ಕೊಂಡಿದೀವಿ ಅಲ್ವಾ? ಏನು? ಧಾರವಾಡದವಳ? ಅಲ್ಲ, ಹುಬ್ಳಿ. ಹುಬ್ಳಿನಾ? ನಿಮ್ಮ ಮನೆಯಲ್ಲಿ? ಬಂಡಿವಾಡ ಅಕ್ಸಿ. ತಂದೆ ಹೆಸರು? ಮೊಹಮ್ಮದ್ ಖಾನ್. ಅಂದ್ರೆ ಅಬ್ದುಲ್ ಗಫಾರ್ ಖಾನ್ ಅವ್ರ ಮೊಮ್ಮಗಳ? ಹೌದ್ರಿ. ನೋಡಯ್ಯ, ಇದೇ ಮೊದಲನೇ ಸಲ ಅಂತ ವಾರ್ನಿಂಗ್ ಕೊಟ್ಟು ಕಳಿಸ್ತಾ ಇದ್ದೀನಿ, ಗೊತ್ತಾಯ್ತಾ? ಚೆನ್ನಪ್ಪ ಸರ್. ಇವನ್ ಹೆಸರು ಅಡ್ರೆಸ್ ಬರ್ಕೊಂಡು ಕಳ್ಸು. ಸರಿ ಸರ್. ಹೋಗೋ. ನೀವೆಲ್ಲ ಹೊರಗಡೆ ಇರಿ. ಹೆಸರು? ಅಭಿಷೇಕ್. ತಂದೆ ಹೆಸರು? ತಂದೆ ಇಲ್ಲ ಸರ್, ತಾಯಿ ಹೆಸರು ಜಾನಕಿ ಸುದರ್ಶನ್ ಅಂತ. ಲೇಟ್ ACP ಸುದರ್ಶನ್ ಅವ್ರ ತಂಗಿ. ಅಡ್ರೆಸ್ಸು? ನಂಬರ್ 8, 14th ಕ್ರಾಸ್, ಸದಾಶಿವನಗರ್. ಸರಿ, ನೀನು ಹೋಗ್ಬೋದು. ಥ್ಯಾಂಕ್ ಯು ಸರ್. अरे मर गए क्या सबके सब? फोन कहीं को नहीं उठाते. ಹಲೋ. ಹಲೋ, ಯಾರು ಮಾತಾಡ್ತಿರೋದು? ಮಾತಾಡವ, ನೀ ಯಾರಂತ ಮೊದಲು ಹೇಳಿ. ಖಾನ್ ಸಾಹೇಬ್ರೆ, ನಾನು ಸೈಫ್ ಅಲಿ, ಬೆಂಗಳೂರಿಂದ. ಹಾ, ಹರಾಮ್ ಕೋರ್ ಅಲಿ, ಹೆಂಗದೀಪ ಭೋಸಡಿ ಮಗನ? ಚೆನ್ನಾಗಿದ್ದೀನಿ. ಖಾನ್ ಸಾಹೇಬ್ರೆ, ನೀವು ಮಾತಾಡಿದ್ರೆ ನಿಮ್ಮ ತಂದೆ ಮಾತಾಡ್ದಾಗೆ ಆಗುತ್ತೆ. ಲೇ ಚಮಚ ನನ್ನ ಮಗನ, ಅದನ್ನು ಬಿಡು. ಯಾಕೆ ಫೋನ್ ಮಾಡಿದೆ ಅದನ್ನು ಹೇಳು. ನನಗೆ ಬಕ್ಷೀಸ್ ಕೊಡ್ತೀರ ತಾನೆ? ಅಬೇ ಸುವರ್, ಏನ್ ಹೇಳ್ಬೇಕಂತದೀ ಅದನ್ನು ಬಗಳು. 20 ವರ್ಷಗಳ ಹಿಂದೆ ನಿಮ್ಮಿಂದ ಒಂದು ಮಗು ಬದುಕುಳಿದಿತ್ತು, ಜ್ಞಾಪಕ ಇದೆಯಾ? ಅಬೇ ಸಾಲೆ, ನಾವು ಅದನ್ನ ಮರಿಬೇಕಂತೀವಿ, ಅದನ್ನ ಯಾಕೆ ನೆನಪಿಸ್ತಿಲ್ಲ? ಅವನು ಒಬ್ಬನೇ ಇದ್ರೆ ಜ್ಞಾಪಿಸ್ತಾ ಇರಲಿಲ್ಲ, ಅವನ ಜೊತೆ ಇನ್ನೊಬ್ರಿದ್ರು. ಯಾರಿದ್ರು ನನಗದ್ರ ಚಿಂತೆ ಇಲ್ಲ. ಚಿಂತೆ ಮಾಡಲೇಬೇಕು ಸರ್, ಯಾಕೆಂದ್ರೆ ಅವನ ಜೊತೆ ಇದ್ದಿದ್ದು ನಿಮ್ಮ ಮಗಳು ಬಾನು. ಅಷ್ಟೇ ಅಲ್ಲ ಸರ್, ಅವಳು ಅವನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ರಾಜಾರೋಷವಾಗಿ ಹೇಳ್ತಿದ್ದಾಳೆ. ನೀ ಹೇಳೋದೆಲ್ಲ ಖರೆ ಏನ್ಲೇ? ನನ್ನ ಮಾತು ಸತ್ಯ ಸಾಹೇಬ್ರೆ. ಈ ಮಾತು ಯಾರ್ದಾರ ಮುಂದೆ ಹೇಳಿ ಏನು? ಈ ವಿಷಯ ನಮ್ಮಿಬ್ಬರಿಗೆ ಗೊತ್ತಿರೋದು. ಇದು ಹಿಂಗ ಇರ್ಲಿ, ಗೊತ್ತಾತಿಲ್ಲ? ಸರಿ ಸರ್, ನಾನು ಯಾರಿಗೂ ಹೇಳೋದಿಲ್ಲ. ಅವನ ಹೆಸರೇನು? ಹೌದು, ನನ್ನ ಪೊಲೀಸ್ ಸ್ಟೇಷನ್ಲಿ ಅವ್ರ ಮೇಲೆ ಹಾಕಿ ಕಿರ್ಚಾಡ್ತಿದ್ದಲ್ಲ, ಹೇಗ್ ಬಂದ್ ನಿನ್ಗೆ ಅಷ್ಟೊಂದು ಧೈರ್ಯ? ನಿನ್ ಮ್ಯಾಲಿನ ಪ್ರೀತಿಯಿಂದ. ನಾನು ನಿನ್ ಜೊತೆ ಇರ್ತೀನಲ್ಲ, ಅದಕ್ಕ ಈಗೀಗ ನಂಗೂ ಧೈರ್ಯ ಬರ್ಲಿಕ್ಕೆ ಹತ್ತದ. ಅದೇನು ನೀವು ಹುಬ್ಳಿಯವರು ಮಾತಾಡ್ತಿದ್ರೆ ಮೇಲೆ ಹತ್ತಾನೆ ಇರ್ತಿರಲ್ಲ, ಕೆಳಗಿಳಿಯೋದೇ ಅಲ್ವಾ? ಅಭಿ, ತಮಾಷೆಗೆ ಹೇಳ್ದೆ. ತಮಾಷೆ ಅಂತೆ ತಮಾಷೆ. ಅದಿರ್ಲಿ, ಅಕಸ್ಮಾತ್ ನಾಳೆ ನಿಮ್ಮನೆಯವರು ನಮ್ ಪ್ರೀತಿಗೆ ಎದುರಾಗಿ ನಿಂತ್ರೆ ಆಗ್ಲೂ ನಿಂಗೆ ಇದೇ ಧೈರ್ಯ ಇರುತ್ತಾ? ಖಂಡಿತ ಇರ್ತೈತ್ರಿ. ಹಂಗಾದ್ರೆ ಚಲೋ ಅದ್ಬಿಡ್ರಲ್ಲ. ಅಭಿ, ಬಾರಿ ಆತ್ ನಿಂದು. ನಿಮ್ ಹುಬ್ಳಿ ಭಾಷೆ ಕಲಿಯಕತ್ತೀನ್ರಿ ಅಷ್ಟೇ. ನೀವು ಲಗೂನ್ ಲೈಬ್ರರಿಗೆ ಹೋಗಿ ಪುಸ್ತಕ ತರಲ್ಲ, ನಾ ಕ್ಯಾಂಟೀನ್ಲಿ ಕಾಯ್ತಾ ಇರ್ತೀನಿ. ಓಕೆ, ಬಾಯ್. ಇವನ್ ಜಾಗದಲ್ಲಿ ನಾನೇನಾರು ಇದ್ದಿದ್ರೆ ನಮ್ಮಮ್ಮ ಇಷ್ಟೊತ್ತಿಗೆ ಅಜ್ಜಿ ಆಗ್ಬಿಡ್ತಾ ಇದ್ರು. ಆಗ್ತಾ ಇದ್ರು. ಏನಪ್ಪ ಗುರು, ಏನ್ ಡಿಸ್ಕಷನ್? ಲವ್ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ಕಣ. ಈ ನನ್ನ ಮಗ ಇವಳನ್ನ ಲವ್ ಮಾಡ್ತಿದ್ದ ಅಂತಾನೆ. ಏನ್ ನೋಡ್ತೀಯಾ, ನಿಜ ತಾನೆ? ಅದ್ ಯಾವಾಗ ಎಲ್ಲಿರುತ್ತೆ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತಾನೆ. ಅಷ್ಟೇನಾ? ತುಂಬಾ ಸಿಂಪಲ್. ಅಭಿಯಲ್ಲಿ ಅಲ್ಲಿ ಗುರು, ನಿಮ್ ವಿದ್ಯಾಪೀಠ ಅವಾರ್ಡ್ ಗ್ಯಾರಂಟಿ. ವಿದ್ಯಾಪೀಠ ಅಲ್ಲ, ಅದು ಜ್ಞಾನಪೀಠ ಅಂಕಣ. ಅದೇ ಅಭಿ ಅಂದ್ರೆ ಯಾರು? ನಾನೇ. ಯಾಕೆ? ನಿನ್ ಕೋಟ 2, 3ನೇದು ನಂದು. ನಾನ್ ನಿನ್ಗೆ ಹೊಡೆದ್ರೆ ನಿನ್ ಮುಖ ಮತ್ತೆ ಶೇಪಕ್ಕೆ ಬರಕ್ 3 ದಿನ ಆಗುತ್ತೆ.
ಮರೆಯಕ್ಕೆ 3 ತಿಂಗಳಾಗುತ್ತೆ. ಹೇಳೋ, ನನಗೆ ಯಾಕೆ ಹೊಡಿತಿದ್ಯಾ? ನನಗೂ ನಿನಗೆ ಏನು ಸಂಬಂಧ? ಸಂಬಂಧ ಕೇಳ್ತೀಯ? ಅಭಿ, ಅವ್ರು ನಮ್ಮಪ್ಪ. ಅಬ್ಬಾಜಾನ್, ಬ್ಯಾಡ್ರಿ ಅಬ್ಬ, ಹೊಡಿಬ್ಯಾಡ್ರಿ. ಅವನ್ದೇನು ತಪ್ಪಿಲ್ಲ, ಹೊಡಿಬ್ಯಾಡ್ರಿ ಅಬ್ಬ. जान से मार दूंगा मैं तुझे। छोड़ दे। ಏನಿದಲ್ಲ ಬೇಡ ಬನ್ನಿ, ಬೇಡ ಬನ್ನಿ. ಏ ಕೈ ಬಿಡಲೇ ಹರಾಮ್ ಖೋರ್ ನನ್ನ ಮಗನೇ. ಈಕೆ ಏನ್ ಮಾಡ ನಿನಗೆ ಗೊತ್ತಿತ್ತೆ. ನನ್ನ ಮಾತು ಕೇಳಿ. ನಿನಗೆ ಜೀವಂತ ಹೋಗಿಲಿಲ್ಲ ಅಂದ್ರೆ ನಮ್ಮ ಅಪ್ಪನ ಮಗನೇ ಅಲ್ಲ ನಾನು. ಯಾರೇ ನೀವು? ಯಾಕೆ ಗಲಾಟೆ? ಅಬೇ ಬಾಪ್ ಹೂ ಮೈ ಇಸ್ಕಾ. ನಾ ಈಕೆ ಅಪ್ಪ ಅದೀನಿ. ಅದಕ್ಕೆ ನಿಮ್ಗೆ ಇಷ್ಟ ಬಂದಂಗೆ ಕಾಲೇಜಿಗೆ ನುಗ್ಗಿ ನಮ್ಮ ಸ್ಟೂಡೆಂಟ್ಸ್ ಹೊಡಿಬೋದನ್ರಿ? ಥು, ಹೊಡೆಯೋದಷ್ಟ ಅಲ್ಲ, ಇವನ್ನ ಕಡ್ದ ಹೆಡ್ಗಿ ತುಂಬ್ತೀನಿ ನಾನು. ಏಯ್! ಅವ್ರನ್ನ ಆಚೆ. ಆಗ್ಲೇ ಒಂದ್ ಕೇಸಲ್ಲಿ ಒಳಗೋಗಿದ್ದಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ಗೆ ಕಷ್ಟ. ಬನ್ನಿ, ನನ್ನ ಮಾತು ಕೇಳಿ. ಬೇಡ ಅಭಿ, ಇದು ಅಪ್ಪ ಮಗಳ ವಿಷಯ. ನೀ ಇದ್ರಲ್ಲಿ ತಲೆ ಹಾಕೋದು ಸರಿ ಇರಲ್ಲ.
ಯಾಕೋ ಇಷ್ಟು ಲೇಟು? ಸ್ಪೆಷಲ್ ಕ್ಲಾಸ್ ಇತ್ತಮ್ಮ. ಅಬಿ, ಏನಮ್ಮ? ನಿನಗೆ ಬಾನು ಸಿಕ್ಕಿದ್ಲಾ? ವಿಚಿತ್ರ ಜನನಪ್ಪ. ಇವತ್ತು ಇದ್ದಕ್ಕಿದ್ದ ಹಾಗೆ ಅವ್ರ ಆಂಟಿ ಅಂಕಲು ಮನೆ ಖಾಲಿ ಮಾಡಿದ್ರು. ಊರಿಂದ ಯಾರೋ ಇಬ್ರು ಬಂದಿದ್ರು, ಅವ್ರ ಜೊತೆಲಿ ಹೊರಟೋದ್ರು. ಅಲ್ಲ, ಇಷ್ಟು ದಿವಸ ಅಷ್ಟು ಚೆನ್ನಾಗಿ ಮಾತಾಡ್ಸ್ತಾ ಇದ್ದವರು ಒಂದು ಮಾತು ಹೇಳಿಲ್ಲ ಕಣೋ. ಚಲ್ ಚಲ್ ಕಮೀನಿ, ಕೆಲಸ ನಿನಗೆ ಅಲ್ಲಿವರೆಗೆ ಕಳಿಸ್ಕೊಟ್ಟಿದ್ವೇನು? ಯಾವ ಹೇಸ್ಕಿನ ತುಳಿದು ಮನೆ ಒಳಗೆ ಕಾಲಿಡಬೇಡ ಅಂತ ಹೇಳಿ ಕಳಿಸಿದ್ನಿ. ಅದ ಹೇಸ್ಕಿನ ತುಳಿದು ಕಾಲು ಹೊಲಸು ಮಾಡ್ಕೊಂಡು ಮನೆ ಒಳಗೆ ಬಂದಿದ್ಯಲ್ಲ. ನಾನೇನ್ ಮಾಡ್ದೆ? ನಾ ಪ್ರೀತಿ ಮಾಡ್ದೆ, ಅತ್ತಪ್ಪ. ಏನಂದಿ? ನಾನು ಅವನ ಪ್ರೀತಿ ಹೊಡಿಬೇಡ್ರಿ. ನನಗೆ ಮಾತಾಡ್ತಿ? ನಿಮ್ಮಿಬ್ಬರನ್ನ ಯಾಕೆ ಕಳಿಸಿದಾಕಿ ಕೂಡ ನಾನು ಹೊಸದಾಗಿ ಮದುವೆ ಆಗಿರಿ, ಹನಿಮೂನ್ ಮಾಡ್ಕೊಂಡು ಬಾ ಅಂತ ಕಳಿಸಿದ್ದೆ. ಅಲ್ಲಲ್ಲಿ ನೀ ಮಗ ಹುಡ್ಸೋ ಅಪ್ಪನೂ ಆಗಲಿಲ್ಲ, ಕ್ವಾಟಿ ಕಾಯೋ ಕೋತವಾಲನೂ ಆಗಲಿಲ್ಲ, ಈಕಿ ಕಾಯೋ ಕಾವಲ್ಗಾರನೂ ಆಗಲಿಲ್ಲ. ನೀ ಯಾವ ಊರು ಗಂಡಸಲೇ? ಏಯ್, ಏನ್ ಹಂಗ್ ನೋಡಾಕತ್ತಿ ನೀನು? ಒಂದು ಮಾತು ನೆನಪಿಟ್ಕೋ, ನಮ್ಮಂತಂದಾಗ ಹೆಣ್ಮಕ್ಕಳ ನೋಟ ನೆಲ್ದಾಗ ಮಾತ ಮನೆಯಾಗಷ್ಟ ಕೇಳಬೇಕು. ಆದ್ರೆ ನಂಗವನ್ ಕಂಡ ಖಮೋಶ್! ಇನ್ನು ಮೇಲೆ ಮಾತಾಡಿದ್ರೆ ಮಾತಿನ ಸಮೇತ ನಾಲಿಗೆ ನುಕ್ಕಿತ್ತು ಬಿಸಾಕ್ತೀನಿ. ಅಬ್ಬನ ಹೇಳ ನಿಲ್ಸೋ. ಬಾನು, ನೀವೊಳಗೆ ಹೋಗು. ಯಾಕಾಕಿನ್ ಹೊಡಿಯಾಕತ್ತಿ? ಏನಾತು? ಏನಾತ? ಬ್ಯಾಡ ಅಂದ್ರು ಕಲೀಲಿ ಅಂತ ಬೆಂಗಳೂರು ಶಹರ ಕಳಿಸ್ಕೊಟ್ಟಿದ್ದಲ್ಲ. ಈಕಿ ಏನ್ ಕಲ್ತಾಳೆ? ಪ್ರೀತಿ ಮಾಡಕ್ ಕಲ್ತಾಳೆ. ಹೌದು, ಹುಡುಗ ಯಾರಂತ ತಿಳಿದಿದೆ? 20 ವರ್ಷದ ಹಿಂದೆ ನಾವನ್ನ ಕೊಲ್ಲೋದು ಬಿಟ್ಟು ಜೀವಂತ ಉಳಿಸಿದ್ನಲ್ಲ ಆ ನನ್ನ ಮಗ. ನಾ ಯಾವುದನ್ನು ಮರೆಯಕ್ಕೆ ಪ್ರಯತ್ನ ಪಡ್ತಿದ್ನೋ ಅದು ಈಕೆಯಿಂದ ಮತ್ತೆ ನೆನಪಾಗಕತ್ತೈತಿ. ನಾಳೆಯಿಂದ ಈಕಿ ಪಡಾಯಿ ಗಿಡಾಯಿ ಎಲ್ಲ ಬಂದ್. ಇದು ಏನಾದ್ರೂ ಹಿಂಗ ಮುಂದುವರಿತು ಅಂದ್ರೆ ನಾ ಮನುಷ್ಯ ಆಗಿರೋದಿಲ್ಲ.